Hello friends, welcome back to my YouTube channel Ratna Sarvesh. So ಇವತ್ತಿನ ಒಂದು ವಿಡಿಯೋ is all about CSAT. ಯಾಕ ವಿದ್ಯಾರ್ಥಿಗಳು UPSC ಒಳಗ CSAT ಒಳಗ ಫೇಲ್ಯೂರ್ ಆಗ್ತಿದವರು ಮತ್ತ ಏನು ಒಂದಷ್ಟು ಟಿಪ್ಸ್ ನ ಫಾಲೋ ಮಾಡ್ಬೇಕು CSAT ಕ್ಲಿಯರ್ ಆಗ್ಬೇಕಂದ್ರ ಅನ್ನೋ ಒಂದು ಟಾಪಿಕ್ ಮೇಲೆ ವಿಡಿಯೋ ಮಾಡ್ಲಿಕತ್ತೀನಿ. ಯಾಕಂದ್ರ ಪರೀಕ್ಷೆ ಇವಾಗ ಬಹಳ ನಿಯರ್ ಬಂದದ. ಸೊ ಕಡಿಮೆ ಸಮಯ ಇರೋದ್ರಿಂದ ಈ ಒಂದು CSAT ಬಗ್ಗೆ ಒಂದು ಡಿಟೇಲ್ಡ್ ವಿಡಿಯೋನ ಮಾಡ್ಲಿಕತ್ತೀನಿ. ಸೊ ಯಾಕಪ್ಪ CSAT ಒಳಗ ಫೇಲ್ಯೂರ್ ಆಗಕ್ ಫಸ್ಟ್ ರೀಸನ್ ಏನಂತ ಹೇಳಿ ನೋಡೋಣ. ಫಸ್ಟ್ ಪ್ರಿಲಿಮ್ಸ್ ಒಂದು ಪ್ಯಾಟರ್ನ್ ನೋಡುದಾತಂದ್ರ ನಿಮ್ದೊಂದು GS ಒಂದು ಪೇಪರ್ ಇರ್ತದ ಅಂಡ್ CSAT ಇರ್ತದ. ಎರಡಕ್ಕೂ ಅಷ್ಟ 200 ಅಂಕಗಳನ್ನ ಇರ್ತಾವ. ಎಷ್ಟು? ಎರಡು ಪೇಪರ್ ಅಷ್ಟ 200 ಅಂಕಗಳು ಇರ್ತಾವು. ಬಟ್ ಇಲ್ಲಿ ವಿದ್ಯಾರ್ಥಿಗಳ ಏನ್ ಮಾಡ್ತಾರಪ್ಪ ಅಂದ್ರ GS ಪೇಪರ್ಗೆ 85% ಗಿಂತ ಹೆಚ್ಚು ಎಫರ್ಟ್ ನ ಹಾಕ್ತಾರೆ. ಎಲ್ಲೇ GS ಪೇಪರ್ಗೆ 85% ಗಿಂತ ಹೆಚ್ಚು ಹಾಕ್ತಾರೋ. ಇನ್ನು CSAT ಎಷ್ಟ್ ಹಾಕ್ತಾರಂದ್ರ ಜಸ್ಟ್ 15%. ಎಫರ್ಟ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಬಹಳ ಲೆಸ್ ಹಾಕ್ತಾರ CSATಗೆ. ಇವೊಂದು ಇದು ಗೊತ್ತಿದ್ದು ಏನಂತಂದ್ರ CSAT ಒಳಗ ಕ್ವಾಲಿಫೈ ಆಗ್ಲಿಲ್ಲ ಅಂತಂದ್ರ GS ಪೇಪರ್ ಒಳಗನು ಕ್ವಾಲಿಫೈ ಆಗಂಗಿಲ್ಲ ಅನ್ನೋದು ಗೊತ್ತಿದ್ರೂ ಕಡಿಮೆ ಟೈಮ್ ಕಡಿಮೆ ಎಫರ್ಟ್ ಹಾಕೋದನ್ನ ಮೇನ್ CSAT ಒಂದು ಫೇಲ್ಯೂರ್ ಆಗ್ಲಿಕ್ಕೆ ಕಾರಣ. ಈಗ ಸಪೋಸ್ GS 200 ಅಂಕ ಐತ್ಲಾ, ಈ 200 ನೀವು 180 ಅಂಕ ತಗೊಳ್ರಿಬೇಕಾರ. 180 ಅಂಕ ತಗೊಳ್ರಿ. ತಗೊಂಡ ಕಾಸ CSAT ಒಳಗ್ ನೀವು ಫೇಲ್ ಆಗ್ರಿ. ಇನ್ ಕೇಸ್ CSAT ಫೇಲ್ ಆಯ್ತು ಅನ್ಕೊಡ್ರಿ, ಅವಾಗ ಓವರ್ ಆಲ್ ರಿಸಲ್ಟ್ ನಿಮ್ದ ಫೇಲ್. ಸೊ ಫಸ್ಟ್ ಪಾಯಿಂಟ್ ನೀವು CSAT ಒಂದು ಇಂಪಾರ್ಟೆನ್ಸ್ ನ ವ್ಯಾಲ್ಯೂನ ಅರ್ಥ ಮಾಡ್ಕೋಬೇಕಾಗ್ತದ. ಇನ್ನ CSAT 80 ಕ್ವಶನ್ಸ್ ಇರ್ತಾವು. ಆ 80 ಕ್ವಶನ್ಸ್ ಒಳಗ ನೀವ ಜಸ್ಟ್ 27 ಕ್ವಶನ್ ಏನಾರ ನೆಗೆಟಿವ್ ಇಲ್ದ ಕರೆಕ್ಟ್ ಮಾಡಿರಿ ಅಂತಂದ್ರ CSAT ಕ್ಲಿಯರ್ ಆಗ್ಬಿಡ್ತದ. ಬಟ್ ಇಲ್ಲಿ ಟೈಮ್ ಹಾಕ್ಬೇಕಾಗ್ತದ. ಸೊ ಈ CSAT ಒಳಗ ಏನೇನ್ ಐತಿ ಅಂತ ನೋಡುದಾತಂದ್ರ ಫಸ್ಟ್ ಆಪ್ಟಿಟ್ಯೂಡ್ ಇರ್ತದ, ಆಪ್ಟಿ ಇರ್ತದ. ಸೆಕೆಂಡ್ ನಮ್ದು ರೀಸನಿಂಗ್ ಇರ್ತದ. ಥರ್ಡ್ ರೀಡಿಂಗ್ ಕಾಂಪ್ರಹೆನ್ಷನ್ ಇರ್ತದ. ಸೊ ಈ 3 ಪಾರ್ಟ್ ಇರ್ತದ. 80 ಕ್ವಶನ್ಸ್ ಇರ್ತಾವು. 27 ಏನಾರ ಕರೆಕ್ಟ್ ಮಾಡ್ರಿ ಅಂತಂದ್ರೆ ಎಕ್ಸಾಮ್ ನಿಮ್ದ CSAT ಕ್ಲಿಯರ್ ಆಗ್ತಿರ್ತದ. ಸೊ ಇಲ್ಲಿ ನೀವ್ ಏನ್ ಮಾಡ್ಬೇಕಂತಂದ್ರ ಟೈಮ್ ಹಾಕ್ಬೇಕು CSAT ಗನು. ಎಲ್ಲಾ ಒಂದ್ ವಿದ್ಯಾರ್ಥಿಗಳ ಮೈಂಡ್ ಒಳಗ ಒಂದ್ ಏನ್ ಥಾಟ್ ಇರ್ತೈತಂದ್ರ GS ಓದಿದ್ವು ಅಂತಂದ್ರ ಮೇನ್ಸಿಗೆ ಹೆಲ್ಪ್ ಆಗ್ತದ, ಇಂಟರ್ವ್ಯೂ ಹೆಲ್ಪ್ ಆಗ್ತದ. CSAT ಓದೋದ್ರಿಂದ ಏನಾಗ್ತದ ಜಸ್ಟ್ ಒಂದ್ ಪೇಪರ್ ಅಷ್ಟೇ ಇರ್ತದ. ಹಿಂಗಾಗಿ GS ಗೆ ಜಾಸ್ತಿ ಸಮಯ ಕೊಡೋನು ಅಂತ ಹೇಳಿ. ಬಟ್ CSAT ಆಲ್ಸೋ ರಿಕ್ವೈರ್ಡ್ ಮಚ್ ಟೈಮ್. ಯಾರ್ದು ಒಂದು CSAT ಪುವರ್ ಐತಿ ಅಂತವ್ರಂತ್ರು ನೀವು ಜಾಸ್ತಿ ಒಂದ್ ಸಮಯನ ಹಾಕ್ಲೇಬೇಕಾಗ್ತದ CSAT ಮೇಲೆ. ಒನ್ ಮೋರ್ ಪಾಯಿಂಟ್ ಅಂದ್ರ ಇತ್ತೀಚೆಗೆ ಮೊದ್ಲೆಲ್ಲ ಸ್ವಲ್ಪ CSAT ಈಸಿ ಬರ್ತಿತ್ತು. ಬಟ್ ಇವಾಗ CSAT ಏನೈತ್ಲಾ ಅದು ಅಷ್ಟ ಟಫ್ ಆಗೇನ ಬರ್ಲಿಕ್ಕತ್ತದ. ಪೇಪರ್ 1 ಏನ್ ಪೇಪರ್ 2 ಇರ್ತೈತ್ಲಾ ಅದು. ಹಿಂಗಾಗಿ ನೀವು ಎಫರ್ಟ್ ಹಾಕೋದು ಅವಶ್ಯಕತೆ ಐತಿ. ಇನ್ನ ಯಾವ ತರ ಹಂಗಾದ್ರ ಏನ್ ಮಾಡ್ಬೇಕು ಅಂದ್ರ ಫಸ್ಟ್ ಪಾಯಿಂಟ್ ಏನಂದ್ರ ಈ 27 ಒಳಗ ಕ್ವಶನ್ ಸೆಲೆಕ್ಟ್ ಮಾಡ್ಕೊಳ್ಳೋದನ್ನ ನೀವು ಕಲೀರಿ. ಯಾವ್ದು ಕ್ವಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ಡಿಪೆಂಡ್ ಆಗ್ತದ ನಿಮ್ದು ರೀಸನಿಂಗ್ ಸ್ಟ್ರಾಂಗ್ ಅದನೋ, ರೀಡಿಂಗ್ ಕಾಂಪ್ರಹೆನ್ಷನ್ ಸ್ಟ್ರಾಂಗ್ ಐತೋ, ಆಪ್ಟಿಟ್ಯೂಡ್ ಸ್ಟ್ರಾಂಗ್ ಐತೋ. 3 ಒಂದ್ ಪಾರ್ಟ್ ಅಂದ್ರೂ ಯಾರ್ದೇ ಆಗಿರ್ಲಿ ಸ್ಟ್ರಾಂಗ್ ಇದ್ದೇ ಇರ್ತದ. ಇನ್ ಕೇಸ್ ಇಲ್ಲಪ್ಪ ಅಂತಂದ್ರ ಎಫರ್ಟ್ ಹಾಕ್ಬೇಕಾಗ್ತದ. ರೀಡಿಂಗ್ ಕಾಂಪ್ರಹೆನ್ಷನ್ ಸಲುವಾಗಿ ಒಂದು ಇಂಪಾರ್ಟೆಂಟ್ ಟಿಪ್ ಹೇಳುದಂದ್ರ ನ್ಯೂಸ್ ಪೇಪರ್ಗಿಂತ ಇನ್ನೊಂದು ಬೆಸ್ಟ್ ಒಂದು ಸೊಲ್ಯೂಷನ್ ಇಲ್ಲ ರೀಡಿಂಗ್ ಕಾಂಪ್ರಹೆನ್ಷನ್ ಸಲುವಾಗಿ. ಯಾವಾಗ ನೀವು ಪ್ಯಾರಾಗ್ರಾಫ್ ಗಂಟ್ಲೆ ದ ಹಿಂದೂ ನ್ಯೂಸ್ ಪೇಪರ್, ಅದ್ರಾಗೂ ಯಾವ ನ್ಯೂಸ್ ಪೇಪರ್ ನೀವು ಇಂಗ್ಲಿಷ್ ನ್ಯೂಸ್ ಪೇಪರ್ ಅನ್ನ ಓದ್ಬೇಕು. ಇಂಗ್ಲಿಷ್ ನ್ಯೂಸ್ ಪೇಪರ್ ಓದೋದ್ರಿಂದ ನಿಮ್ದ ಒಂದು ಕಾಂಪ್ರಹೆನ್ಷನ್ ಪಾರ್ಟ್ ನೀವು ಆರಾಮಾಗಿ ಕ್ರ್ಯಾಕ್ ಮಾಡ್ತೀರ ಕ್ವಶನ್ಸ್ ಗಳನ್ನ. ಸೊ ಪ್ಯಾರಾಗ್ರಾಫ್ ಗಂಟ್ಲೆ ಅಲ್ಲೆಲ್ಲ ಆರ್ಟಿಕಲ್ಸ್ ಗಳು, ಎಡಿಟೋರಿಯಲ್ಸ್ ಎಲ್ಲ ನೀವು ಓದ್ತಿರ್ಲ, ಅವಾಗ ನಿಮ್ಗ ರೀಡಿಂಗ್ ಕಾಂಪ್ರಹೆನ್ಷನ್ ಹೆಲ್ಪ್ ಆಗ್ತೈತಿ. ನ್ಯೂಸ್ ಪೇಪರ್ ಓದ್ರಿ, ಟೆಸ್ಟ್ ಸೀರೀಸ್ ನ ಸಾಲ್ವ್ ಮಾಡ್ರಿ, ಇನಫ್ ಫಾರ್ ರೀಡಿಂಗ್ ಕಾಂಪ್ರಹೆನ್ಷನ್. ಇನ್ನ ಆಪ್ಟಿಟ್ಯೂಡ್ ಮತ್ತೆ ರೀಸನಿಂಗ್ ಗೆ ಎಫರ್ಟ್ ಹಾಕ್ಬೇಕಾಗ್ತೈತಿ. ಒಂದಷ್ಟು ಪ್ರಾಬ್ಲಮ್ಸ್ ಗಳನ್ನೆಲ್ಲ ಸಾಲ್ವ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕಾಗ್ತೈತಿ. ಅಗೇನ್ ತಿಳಿಲಿಲ್ಲ ಅಂದಾಗ ಏನ್ ಮಾಡೋದು, ಬಹಳ ಡಿಫಿಕಲ್ಟ್ ಅನ್ಸಾತೈತಿ ಅಂದಾಗ ಫಸ್ಟ್ ಕೆಲ್ಸ ಜಾಯಿನ್ ಆಗ್ರಿ ಕೋಚಿಂಗ್.
ಅದ ಆನ್ಲೈನ್ ಆಗಿರ್ಲಿ ಆಫ್ಲೈನ್ ಆಗಿರ್ಲಿ ಒಟ್ಟು ಕೋಚಿಂಗ್ ಜಾಯ್ನ್ ಆಗ್ರಿ. ಯಾಕಂದ್ರೆ ಸಿಸ್ಯಾಟ್ ಪಾಸ್ ಆಗೋದೈತ್ಲ ಬಾಳ ಇಂಪಾರ್ಟೆಂಟ್ ಅದ. ನೀವು ಇಂಟರ್ವ್ಯೂ ಸ್ಟೇಜ್ ಹೋಗಿ ಮುಟ್ಟೋಕನು ನಿಮ್ಗೆ ಇಂಪಾರ್ಟೆಂಟ್ ಯಾವ್ದೈತಿ ಸಿಸ್ಯಾಟ್ ಐತಿ. ಸಿಸ್ಯಾಟ್ ಕ್ಲಿಯರ್ ಆದ್ರ ಪೇಪರ್ 1 ಕ್ಲಿಯರ್ ಆಗ್ತದ, ಪೇಪರ್ 1 ಕ್ಲಿಯರ್ ಆದ್ರ ಮೇನ್ಸ್ ಕ್ಲಿಯರ್ ಆಗ್ತದ, ಮೇನ್ಸ್ ಆದ್ರ ನೀವು ಇಂಟರ್ವ್ಯೂ ಹೋಗ್ತೀರಿ. ಸೊ ಸಿಸ್ಯಾಟ್ ನ ಫೋಕಸ್ ಮಾಡ್ಬೇಕಾಗ್ತದ. ಒಂದು ಕೋಚಿಂಗ್ ಹೋಗ್ರಿ. ಇಲ್ಲಪ್ಪ ಫಿನಾನ್ಷಿಯಲಿ ಪ್ರಾಬ್ಲಮ್ ಐತಿ ಅಥವಾ ಕೋಚಿಂಗ್ ದೂರ ಸಿಟಿ ಒಳಗೆ ಇರೋದ್ರಿಂದ ನಾವು ದೂರ ಅದೇವಿ ಹೋಗಕ್ ಆಗಂಗಿಲ್ಲ ಅನ್ನೋರು ಯೂಟ್ಯೂಬ್ ಬೆಸ್ಟ್ ರಿಸೋರ್ಸಸ್, ಫ್ರೀ ಆಫ್ ಕಾಸ್ಟ್ ಕ್ಲಾಸಸ್ ಸಿಗತಾವ್. ಜಸ್ಟ್ ನೀವೇನ್ ಹಾಕ್ಬೇಕಲ್ಲ ಸಮಯ ಟೈಮ್ ಹಾಕಿರ ಇನಫ್ ಐತಿ. ಮಸ್ತ್ ಯೂಟ್ಯೂಬ್ ಒಳಗ್ ಕ್ಲಾಸಸ್ ಸೀದಾ ನೀವು ಒಂದೊಂದು ಲೆಸನ್ಸ್ ಗಳನ್ನ ಹಾಕಕ್ ಸ್ಟಾರ್ಟ್ ಮಾಡ್ರಿ. ನಿಮ್ಗೆ ಯಾವ್ದು ಬೇಕು, ಟೈಮ್ ಅಂಡ್ ಡಿಸ್ಟೆನ್ಸ್ ಬೇಕಾ ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಬೇಕಾ, ಯಾವ್ದು ಕ್ಲಾಸ್ ಯಾವ ಚಾಪ್ಟರ್ ನಿಮಗ್ ಬೇಕಲ್ಲ ಅದನ್ನ ಜಸ್ಟ್ ಒಂದ್ ಯೂಟ್ಯೂಬ್ ಒಳಗ್ ಜಸ್ಟ್ ಕ್ಲಾಸ್ ನೋಡ್ರಿ, ಅಲ್ಲಿಂದ ಪರ್ಫೆಕ್ಟ್ ಮಾಡ್ಕೊಡ್ರಿ. ಟೆಸ್ಟ್ ಸೀರೀಸ್ ಇವನ್ ಫ್ರೀ ಟೆಸ್ಟ್ ಸೀರೀಸ್ ಅವೈಲೇಬಲ್ ಅದಾವು. ಟೆಸ್ಟ್ ಸೀರೀಸ್ ಜಾಯಿನ್ ಆಗ್ರಿ. ನೆಕ್ಸ್ಟ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್. ಸೊ ಇಷ್ಟು ಮಾಡೋದ್ರಿಂದ ನಿಮ್ಮ ಒಂದು ಸಿಸ್ಯಾಟ್ ಪೇಪರ್ ದ ಪ್ರಿಪರೇಷನ್ ಆಗ್ತದ. ಇನ್ನ ಬುಕ್ಸ್ ಬಗ್ಗೆ ಹೇಳೋದಾದ್ರೆ ಆಪ್ಟಿಟ್ಯೂಡ್ ರೀಸನಿಂಗ್ ಮೇಲೆ ನಿಮಗೆ ಯಾವ್ದ ಬುಕ್ ಬೆಸ್ಟ್ ಅನಿಸ್ತಲ್ಲ ಆ ಬುಕ್ ನ ನೀವು ತಗೋಬಹುದು. ಯಾಕಂದ್ರೆ ಇದು ಹೆಂಗೈತೆ ಅಂದ್ರೆ ಸಿಸ್ಯಾಟ್ ಇದ ಬುಕ್ ಇಂದ ಬರ್ತದ ಆತರ ಏನಿಲ್ಲ. ನಿಮ್ ಮೇನ್ ಒಂದು ಫಾರ್ಮುಲಾಸ್ ಆಗಿರ್ಬೋದು, ಟ್ರಿಕ್ಸ್ ಆಗಿರ್ಬೋದು, ಶಾರ್ಟ್ ಕಟ್ಸ್ ಆಗಿರ್ಬೋದು, ಅದು ನಿಮಗ್ ಗೊತ್ತಿದ್ರ ಇನಫ್ ಅದ. ಸೊ ಸಿಲೆಬಸ್ ತೋಡ್ರಿ. ನಾ ಆಲ್ರೆಡಿ ಒಂದು ಸಿಲೆಬಸ್ ಸಿಸ್ಯಾಟ್ ಬಗ್ಗೆ ಸಿಲೆಬಸ್ ಅನ್ನೋ ಒಂದು ಕೊಟ್ಟೇನಿ. ಯಾವ್ಯಾವ ಟಾಪಿಕ್ ಓದ್ಬೇಕಂತೇಳಿ ಪೂರ್ತಿ ಪ್ರಾಕ್ಟೀಸ್ ಮಾಡ್ಬೇಕಂತೇಳಿ ಲೆಸನ್ಗಳದು ಈ ತರ ನಂಬರ್ ವೈಸ್ ಒಂದು ಪ್ರಾಫಿಟ್ ಅಂಡ್ ಲಾಸ್ ಆಗಿರ್ಬೋದು, ಈ ತರ ಪ್ರತಿಯೊಂದು ಎಷ್ಟೆಷ್ಟು ಕ್ವಶನ್ಸ್ ಯಾವ್ಯಾವ ಟಾಪಿಕ್ ಮೇಲೆ ಬರ್ತಾವ ಅನ್ನೋದ್ರ ಬಗ್ಗೆ ಲಾಸ್ಟ್ ಇಯರ್ ಒಂದ್ ವಿಡಿಯೋ ಮಾಡೇನಿ. ಆ ವಿಡಿಯೋ ಚೆಕ್ ಮಾಡ್ಕೊಳ್ರಿ, ಸಿಲೆಬಸ್ ನ ನೋಡ್ಕೊಳ್ರಿ, ಅದ್ರ ಪ್ರಕಾರ ಒಂದ್ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಮತ್ತೆ ನಿಮ್ಮ ಒಳಗ ಕ್ವಶನ್ಸ್ ಅರೈಸ್ ಆಗ್ಬೋದು. ಯಾವ ಯೂಟ್ಯೂಬ್ ಚಾನಲ್ಸ್ ನೋಡ್ಬೋದು ಅಂತಂದ್ರ ನೀವು ಅನ್ ಅಕಾಡೆಮಿ ನೋಡ್ಕೋಬಹುದು, ಅನ್ ಅಕಾಡೆಮಿ ಕ್ಲಾಸಸ್ ನೋಡ್ಬೋದು, ಇನ್ನು ವಿಷನ್ ದವ್ರದ್ದು ಕ್ಲಾಸ್ ನೋಡ್ಬೋದು, ಸ್ಟಡಿ ಐಕ್ಯೂ ನೋಡ್ಬೋದು. ಸೊ ಬೆಸ್ಟ್ ಕ್ಲಾಸಸ್ ಫ್ರೀ ಆಗಿ ಅವೈಲೇಬಲ್ ಅದಾವು. ಅದ್ರದ್ದೊಂದು ಬೆನಿಫಿಟ್ ನ ತಗೊಳ್ರಿ. ಸಿಸ್ಯಾಟ್ ನ ಯಾವ್ದು ಕಾರಣಕ್ಕೂ ನೆಗ್ಲಿಜೆಂಟ್ ನ ಮಾಡಕ್ ಹೋಗ್ಬೇಡ್ರಿ. ಐ ಹೋಪ್ ಈ ಒಂದು ವಿಡಿಯೋ ಒಳಗ ನಿಮ್ಗ ಸಿಸ್ಯಾಟ್ ಒಂದು ಮಹತ್ವನು ಗೊತ್ತಾಗೈತಿ ಅಂಡ್ ಸಿಸ್ಯಾಟ್ ನ ಯಾವ ತರ ಪ್ರಿಪೇರ್ ಮಾಡ್ಬೇಕು ಅನ್ನೋದನ್ನು ಗೊತ್ತಾಗೈತಿ ಅನ್ಕೊಂಡೇನಿ. ಸೊ ಗೈಸ್ ನೆಕ್ಸ್ಟ್ ವಿಡಿಯೋ ಒಳಗ ಇಂಥದ ಒಂದು ಇಂಪಾರ್ಟೆಂಟ್ ಟಾಪಿಕ್ ಜೊತೆ ಸಿಗೋಣ. ಟಿಲ್ ದಟ್ ಬೈ ಬೈ, ಥ್ಯಾಂಕ್ ಯು.